ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊಲೆ ಆರೋಪಿ ಜ್ಯೋತಿಷಿ ಕಮಲಾಕರ್ ಭಟ್ಗೆ ಸಂಕಷ್ಟ. ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಜ್ಯೋತಿಷಿ ಕಮಲಾಕರ್ ಭಟ್ಟನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಕೊಲೆ ಆರೋಪಿ ಜ್ಯೋತಿಷಿ ಕಮಲಾಕರ್ ಭಟ್ಗೆ ಸಂಕಷ್ಟ ಎದುರಾಗಿದೆ. ಪೋಕ್ಸೋ ಕೇಸ್ನಲ್ಲಿ ಕಮಲಾಕರ್ ಭಟ್ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಶಿವಮೊಗ್ಗದ ಪೋಕ್ಸೋ ಕೋರ್ಟ್ಗೆ ಹಾಜರುಪಡಿಸಿದೆ ಖಾಕಿ. ಹಾಜರು ಬಳಿಕ ವಿಚಾರಣೆಗಾಗಿ ವಶಕ್ಕೆ ಪಡೆದಿದ್ದಾರೆ ಪೊಲೀಸ್ನವರು. ಉತ್ತರ ಕನ್ನಡದ ಸಿದ್ದಾಪುರ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದ ಪೋಕ್ಸೋ ಕೋರ್ಟ್ಗೆ ಹಾಜರುಪಡಿಸಿ ವಶಕ್ಕೆ ಖಾಕಿ ಪಡೆದುಕೊಂಡಿದೆ. ಘಟನಾ ಸ್ಥಳದ ಆಧಾರದಲ್ಲಿ ಈ ಕೇಸನ್ನು ಪೊಲೀಸ್ನವರು ವರ್ಗಾಯಿಸಿರ್ತಾರೆ. ಅದರ ಆಧಾರದಲ್ಲಿ ಈಗ ನೋಡಿ, ಅದರ ಮುಂದುವರೆದ ಒಂದಷ್ಟು ಬೆಳವಣಿಗೆಗಳನ್ನು ಗಮನಿಸುವುದಾದರೆ ಶಿವಮೊಗ್ಗದ ಪೋಕ್ಸೋ ಕೋರ್ಟ್ಗೆ ಖಾಕಿ ಹಾಜರುಪಡಿಸಿರುತ್ತೆ. ನಂತರದ ಸಂದರ್ಭದಲ್ಲಿ ವಿಚಾರಣೆಗಾಗಿ ವಶಕ್ಕೂ ಕೂಡ ಪಡೆದುಕೊಂಡಿದ್ದಾರೆ. ಶಿವಮೊಗ್ಗದ ತುಂಗಾನಗರ ಠಾಣೆಗೆ ವರ್ಗವಾಗಿದ್ದಂತಹ ಪ್ರಕರಣ ಇದು. ಸಿದ್ದಾಪುರದ ವಸಂತ ನಾಯ್ಕ್ ಕೊಲೆ ಆರೋಪಿ ಕಮಲಾಕರ್ ಭಟ್. ವಸಂತ ನಾಯ್ಕ್ ಕೊಲೆ ಪ್ರಕರಣದ A3 ಈ ಕಮಲಾಕರ್ ಭಟ್. ಕಳೆದ ಫೆಬ್ರವರಿಯಲ್ಲಿ ನಡೆದಿತ್ತು ವಸಂತ ನಾಯ್ಕ್ ಕೊಲೆ. ಕಾರವಾರ ಜೈಲಿನಿಂದ ಶಿವಮೊಗ್ಗ ಪೋಕ್ಸೋ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಘಟನೆ ನಡೆದ ಸ್ಥಳದ ಆಧಾರದಲ್ಲಿ ವರ್ಗಾವಣೆಯಾಗಿದ್ದಂತಹ ಕೇಸ್ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದ ಪೋಕ್ಸೋ ಕೋರ್ಟ್ಗೆ ಖಾಕಿ ಇವತ್ತು ಹೇಗೆ ಹಾಜರುಪಡಿಸ್ತಿದೆ ಅನ್ನೋದನ್ನು ನೀವಿಲ್ಲಿ ನೋಡಬಹುದು. ಹೌದು, ಶಿವಮೊಗ್ಗದ ತುಂಗಾನಗರ ಠಾಣೆಗೆ ವರ್ಗವಾಗಿದ್ದಂತಹ ಪ್ರಕರಣ ಇದು. ಸಿದ್ದಾಪುರದ ವಸಂತ ನಾಯ್ಕ ಕೊಲೆ ಆರೋಪಿ ಈ ಕಮಲಾಕರ್ ಭಟ್. ವಸಂತ ನಾಯ್ಕ ಕೊಲೆ ಪ್ರಕರಣದ A3 ಈ ಕಮಲಾಕರ್ ಭಟ್. ಉತ್ತರ ಕನ್ನಡದ ಸಿದ್ದಾಪುರ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣ ಇದು. ಘಟನಾ ಸ್ಥಳದ ಆಧಾರದಲ್ಲಿ ಈ ಕೇಸನ್ನು ವರ್ಗಾವಣೆ ಮಾಡಿರ್ತಾರೆ ಪೊಲೀಸ್ನವರು. ಕಳೆದ ಫೆಬ್ರವರಿಯಲ್ಲಿ ನಡೆದಿತ್ತು ವಸಂತ ನಾಯ್ಕ ಕೊಲೆ. ಕಾರವಾರ ಜೈಲಿನಿಂದ ಶಿವಮೊಗ್ಗ ಪೋಕ್ಸೋ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಇನ್ನು ಹಾಜರುಪಡಿಸಿದ ನಂತರದ ಸಂದರ್ಭದಲ್ಲಿ ಪೊಲೀಸ್ನವರು ವಶಕ್ಕೂ ಕೂಡ ಪಡೆದುಕೊಂಡಿದ್ದಾರೆ. ಮೆಡಿಕಲ್ ಟೆಸ್ಟ್ ಬಳಿಕ ಕಮಲಾಕರ್ ಭಟ್ ವಿಚಾರಣೆಯನ್ನು ಪೊಲೀಸ್ನವರು ನಡೆಸ್ತಾರೆ. ಯಾಕಂದರೆ ಯಾವುದೇ ಆರೋಪಿ ಅಂದ ಸಂದರ್ಭದಲ್ಲಿ ಯಾವುದೇ ಕೇಸ್ನಲ್ಲಿ ನೀವು ಗಮನಿಸಬಹುದು, ಮೊದಲು ಕೋರ್ಟ್ಗೆ ಹಾಜರುಪಡಿಸಬೇಕು. ನಮಗೆ ಎಷ್ಟು ದಿವಸಗಳ ಕಾಲ ಕಸ್ಟಡಿಗೆ ಬೇಕು ಅಂತ ಪೊಲೀಸ್ನವ್ರು ಹೇಳಿದ ಸಂದರ್ಭದಲ್ಲಿ ಕೋರ್ಟು ಕೂಡ ಆದೇಶವನ್ನು ಕೊಟ್ಟಾಗ, ಅಂದರೆ 10 ದಿವಸ ಬೇಕು ಅಂದಾಗ ಅಂದಾಜು ಕೋರ್ಟ್ ತನ್ನ ವಿವೇಚನೆಯಲ್ಲಿ 10 ದಿವಸನೂ ಕೊಡ್ಬೋದು, ಇಲ್ಲ 7 ದಿವಸ ಕೊಡ್ಬೋದು, 5 ದಿವಸ ಕೊಡ್ಬೋದು, ಈ ರೀತಿ ಇರುತ್ತೆ. ಆ ನಂತರ ಪೊಲೀಸ್ನವರು ವಶಕ್ಕೆ ಪಡೆದುಕೊಂಡಾಗ ಮೊದಲು ನಡೆಯೋದೇ ಮೆಡಿಕಲ್ ಟೆಸ್ಟ್. ಮೆಡಿಕಲ್ ಟೆಸ್ಟ್ನ ರಿಪೋರ್ಟನ್ನು ಇಟ್ಟುಕೊಂಡು ನಂತರದ ಸಂದರ್ಭದಲ್ಲಿ ವಿಚಾರಣೆಯನ್ನು ನಡೆಸಲಾಗುತ್ತೆ.